ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಮಾಂಡ್ ಕಾಪಿ ಬಹಳ ಮುಖ್ಯವಾದ ಅಂಶಗಳು ಈ ರಿಮಾಂಡ್ ಕಾಪಿಯಲ್ಲಿ ಲಭ್ಯವಾಗಿದೆ. ರಿಮಾಂಡ್ ಕಾಪಿ ಅಂದರೆ SIT ಅಧಿಕಾರಿಗಳು ಏನು ಈ ಪ್ರಕರಣದಲ್ಲಿ ಈಗ ಆಲ್ರೆಡಿ ಆರೋಪಿಗಳಿದ್ದಾರೆ ಅವರನ್ನು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅವರಿಂದ ಪಡೆದ ಹೇಳಿಕೆಯ ಒಂದಷ್ಟು ಅಂಶಗಳನ್ನು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿರುವಂತಹ ಅಂಶಗಳು. ಹಾಗಾದರೆ ಏನಿದೆ ಅದರಲ್ಲಿ ಗಮನಿಸ್ತಾ ಹೋಗೋಣ. ಬಹಳ ಮುಖ್ಯ, ಇದು ಕೇಳಿಸ್ಕೊಳ್ಳಿ. ಅದರಲ್ಲೂ ವಾಲ್ಮೀಕಿ ಸಮುದಾಯದ ಜನ ಇದ್ದರೆ ದಯಮಾಡಿ ಕೇಳಿಸ್ಕೊಳ್ಳಿ. ನಿಮಗೆ ಸೇರಬೇಕಾಗಿದ್ದ ಹಣ ಎಲ್ಲೆಲ್ಲಿ ಹೆಂಗೆ ಹರಿದು ಹಂಚು ಹೋಗಿದೆ ಅಂತ ಹೇಳಿ, ಯಾವೆಲ್ಲ ಹೆಗ್ಗಣಗಳ ಬಾಯಿಗೆ ಸೇರಿದೆ ಅಂತ ಹೇಳಿ. ಈ ರಿಮಾಂಡ್ ಕಾಪಿಯ ಸಾರಾಂಶ, ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತೆ 2 ಖಾತೆ ಇದೆ. ಯೂನಿಯನ್ ಬ್ಯಾಂಕ್ನ ವಸಂತ ನಗರದ ಖಾತೆ, ಇದು ಅಸಲಿ ಖಾತೆ. ವಾಲ್ಮೀಕಿ ನಿಗಮದ ಅಸಲಿ ಖಾತೆ ಇದು ವಸಂತ ನಗರ. ಯಾವುದೇ ರೀತಿಯ ಫಲಾನುಭವಿಗಳಿಗೆ ಹಣ ವರ್ಗಾವಣೆ ಆಗಬೇಕು ಅಂತಂದ್ರೂ ಕೂಡ ಯಾವುದೇ ಯೋಜನೆ ಅಡಿಯಲ್ಲಿ, ಅಂದರೆ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟ ಯೋಜನೆಯಲ್ಲಿ ಇದೇ ಯೂನಿಯನ್ ಬ್ಯಾಂಕ್ನ ವಸಂತ ನಗರ ಶಾಖೆಯಿಂದಲೇ ಹಣ ವರ್ಗಾವಣೆ ಆಗಬೇಕಾಗಿತ್ತು. ಒಂದು ಖಾತೆಯಿಂದ ಬೇರೆ ಖಾತೆಗಳಿಗೆ ಹಣ ವರ್ಗಾವಣೆ ಆಗುತ್ತೆ. ಆದರೆ ವರ್ಗಾವಣೆ ಆಗಬೇಕಾದ್ರೆ ಸರ್ಕಾರದ ಅನುಮತಿ ಬೇಕೇ ಬೇಕು. ಈ ಖಾತೆಗೆ ಹಣ ಬರಬೇಕು ಅಂದ್ರೂ ಸರ್ಕಾರದ ಗಮನಕ್ಕೆ ಬರಬೇಕು. ಈ ಖಾತೆಯಿಂದ ಹೊರಗೆ ಹೋಗಬೇಕು ಅಂದ್ರೂ ಕೂಡ ಸರ್ಕಾರದಿಂದ ಅನುಮತಿ ಬೇಕು. ಆದರೆ ಇಲ್ಲಿ ಕೇವಲ ಆರೋಪಿಗಳ ಸೂಚನೆಯಂತೆ ಹಣ ವರ್ಗಾವಣೆ ಆಗಿ ಹೋಗಿದೆ MG ರೋಡ್ ಶಾಖೆಗೆ. ಇನ್ಫ್ಯಾಕ್ಟ್ MG ರೋಡ್ನಲ್ಲಿ ಖಾತೆ ತೆರೆದಿರೋದ್ರ ಬಗ್ಗೆನೇ ಅನೇಕ ಅನುಮಾನಗಳಿದೆ. ಈ ಖಾತೆ ತೆರೆದಿರೋದೇ ಹಣವನ್ನ ಲೂಟಿ ಮಾಡಲಿಕ್ಕೆ ಅನ್ನೋ ಅನುಮಾನ ಇದೆ. ಈ ಖಾತೆಗೆ 187 ಕೋಟಿ ರೂಪಾಯಿ ವರ್ಗಾವಣೆ ಮಾಡಲಾಗಿದೆ. ಬೇರೆ ಬ್ಯಾಂಕ್ ಖಾತೆ ಟ್ರೆಷರಿ ಹುಜೂರ್ ನಂಬರ್ 2 ಅಲ್ಲಿಂದಲೂ ಕೂಡ, ಟ್ರೆಷರಿ ಹುಜೂರ್ ಖಾತೆ ನಂಬರ್ 2 ಅಲ್ಲಿಂದಲೂ ಕೂಡ ಹಣ ವರ್ಗಾವಣೆ ಆಗಿದೆ. ಇಷ್ಟೆಲ್ಲ ಆಗ್ತಿದ್ರು ಕೂಡ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಗೊತ್ತೇ ಆಗಲಿಲ್ವಾ? ಪ್ರಶ್ನೆ ಕೇಳಬೇಕಲ್ವಾ? ಒಂದು ಜವಾಬ್ದಾರಿ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮಗೆ ನಿಮಗೆ ಗೊತ್ತಿರೋದು ಡೇ 1 ಇಂದ 94 ಕೋಟಿ, ಬರೋಬ್ಬರಿ 94 ಕೋಟಿ ಈ ನಿಗಮದ ಹಣ ದುರುಪಯೋಗ ಆಗಿದೆ ಅಂತ ಹೇಳಿ. ಅದರಲ್ಲಿ 89 ಕೋಟಿ ಆಂಧ್ರಕ್ಕೆ, ತೆಲಂಗಾಣಕ್ಕೆ, ಅದಾದ ನಂತರದಲ್ಲಿ ಬೇರೆ ಬೇರೆ ಖಾತೆಗಳಿಗೆ 700 ಖಾತೆಗಳಿಗೆ ಹೋಗುತ್ತೆ. ಯಾವಾಗ SIT ಅಧಿಕಾರಿಗಳು ಈ ಪ್ರಕರಣದ ತನಿಖೆಗೆ ಇಳಿತಾರೆ, ಒಂದಷ್ಟು ಹಣವನ್ನು ರೀಕವರ್ ಮಾಡಿಕೊಂಡಿದ್ದಾರೆ. ಆದರೆ SIT ಅಧಿಕಾರಿಗಳ ಕೈ ತಪ್ಪಿ ಹೋಗಿರೋ 39 ಕೋಟಿ ಹಣ ಎಲ್ಲಿದೆ ಅನ್ನೋದಕ್ಕೆ ಈ ಕ್ಷಣಕ್ಕೂ ಕೂಡ ಅಡ್ರೆಸ್ ಸಿಗ್ತಾ ಇಲ್ಲ. ಈ ಹಗರಣದಲ್ಲಿ ಈಗ ಈವರೆಗೆ 50 ಕೋಟಿ ಹಣವನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಆ ಸತ್ಯನಾರಾಯಣ್ ವರ್ಮ ಖರೀದಿ ಮಾಡಿದ ಲ್ಯಾಂಬೋರ್ಗಿನಿ ಕಾರು, ಇಲ್ಲಿನ ಬುಡಕಟ್ಟು ಜನರ ಅಭಿವೃದ್ಧಿಗೆ ಅಂತ ಬಳಕೆ ಆಗಬೇಕಾಗಿದ್ದ ದುಡ್ಡು ಅಲ್ಲೆಲ್ಲೋ ಪಕ್ಕದ ರಾಜ್ಯದಲ್ಲಿರ್ತಾ ಸತ್ಯನಾರಾಯಣ್ ವರ್ಮ ಅನ್ನೋ ಲ್ಯಾಂಬೋರ್ಗಿನಿ ಕಾರನ್ನು ತೆಗೆದುಕೊಂಡಿರ್ತಾನೆ. ಅದನ್ನು ಕೂಡ ರೀಸೇಲ್ ಮಾಡಿ ಅದರ ಹಣವನ್ನು ಕೂಡ ಜಪ್ತಿ ಮಾಡಿಕೊಂಡು, ಹಾಗೆ ಬೇರೆ ಬೇರೆ ಖಾತೆಗಳಿಗೆ ಹೋಗಿದ್ದ ಹಣವನ್ನು ಸೀಸ್ ಮಾಡಿ, ಹಾಗೆ ಫ್ರಾಡ್ ಅಕೌಂಟ್ಗಳಲ್ಲಿದ್ದಂತಹ ಹಣ, ಬ್ಯಾಂಕ್ನಲ್ಲಿದ್ದಂತಹ ಹಣ, ಇದೆಲ್ಲವನ್ನ ಕೂಡ ವಶಕ್ಕೆ ಪಡೆದಿರೋದು ಈವರೆಗೆ 50 ಕೋಟಿ ಮಾತ್ರ. ಇನ್ನು 20 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಹಾಗೆ ನಗದನ್ನು ಜಪ್ತಿ ಮಾಡಿದ್ದಾರೆ. ಬ್ಯಾಂಕ್ನಲ್ಲಿದ್ದ 30 ಕೋಟಿ ರೂಪಾಯಿ ಹಣವನ್ನು ಫ್ರೀಸ್ ಮಾಡಲಾಗಿದೆ. ಹಾಗಾದರೆ ಇಷ್ಟೆಲ್ಲ ಆದ ನಂತರ ಉಳಿದ ದುಡ್ಡು ಎಲ್ಲಿ ಹೋಯ್ತು? 39 ಕೋಟಿ ಎಲ್ಲಿ ಹೋಯ್ತು? ಚಂದ್ರಶೇಖರನ್ ಅವರು ಆತ್ಮಹತ್ಯೆ ಮಾಡಿಕೊಂಡ ಮರುದಿನವೇ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡುವಾಗ ಆಗ ಸಚಿವರಾಗಿದ್ದ ನಾಗೇಂದ್ರ ಅವರು ಹೇಳ್ತಾರೆ 24 ಅವರ್ಸ್, 24 ಗಂಟೆಯಲ್ಲಿ ವಾಪಸ್ ಬಂದ್ಬಿಡುತ್ತೆ ಅಂತ ಹೇಳಿ. 24 ದಿನಕ್ಕೂ ಅಧಿಕ ಸಮಯ ಆಗೋಯ್ತು. ಎಲ್ಲಿ ಹೋಯ್ತು ಹಣ? ತನಿಖಾ ತಂಡಕ್ಕೂ ಕೂಡ ಇನ್ನೂ ಈ ಹಣ ಸಿಗ್ತಾ ಇಲ್ಲ. ಎಲ್ಲಿ ಹೋಗಿದೆ ಅನ್ನೋದರ ಮಾಹಿತಿ ಇಲ್ಲ. ನಾಗೇಂದ್ರ ಮತ್ತು ಅವರ ಆಪ್ತರ ಕೈ ಸೇರಿದೆಯಾ ಹಣ ಅನ್ನೋದು ಸದ್ಯಕ್ಕಿರುವಂತಹ ನೇರ ಅನುಮಾನ. ಈ ಅನುಮಾನಕ್ಕೇನೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತು ED ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸತತವಾಗಿ 33 ಗಂಟೆಗಳಿಂದಲೂ ಕೂಡ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ED ಸೋರ್ಸ್ನಿಂದಲೇ ಲಭ್ಯವಾಗಿರುವ ಮಾಹಿತಿ, ಹಾಗೆ ದದ್ದಲ್ ಇಬ್ಬರಿಂದಲೂ ಕೂಡ ಈ ವಾಲ್ಮೀಕಿ ನಿಗಮದ ಹಣ ಟ್ರಾನ್ಸಾಕ್ಷನ್ ಆಗಿದೆ, ಅವರ ಕೈ ಸೇರಿ ಅಲ್ಲಿಂದಲೂ ಕೂಡ ಮುಂದುವರೆದು ಇನ್ನೆಲ್ಲೋ ಹೋಗಿದೆ ಅನ್ನೋದ್ರ ಬಗ್ಗೆ ಸುಳಿವುಗಳು ED ಅಧಿಕಾರಿಗಳಿಗೆ ಸಿಕ್ಕಿದೆಯಂತೆ. ಅಧಿಕೃತವಾಗಿ ಅದರ ಮಾಹಿತಿ ಬಂದಾಗ ನಿಮಗೆ ತಲುಪಿಸ್ತೇವೆ.